ಪ್ರವಚನ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇದೀಗ ವಂದನಾರ್ಪಣೆ. ಹೌದ್ರಿ, ಸಭಾ ಕಾರ್ಯಕ್ರಮ ನಂತರ ಅಲ್ಪೋಪಹಾರ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ನಾಳೆ ಆಗೋ ರಜೆ ಇದೆ, ಅದ ನಂತರ ಸಂಗೀತ ಕಾರ್ಯಕ್ರಮ ಕೇಳ್ಕೊಂಡು ಹೋಗಿ ದಯವಿಟ್ಟು ಯಾರು ಹೋಗ್ಬೇಡಿ. ಇವತ್ತಿನ ಶಿಕ್ಷಕ ದಿನಾಚರಣೆ ನಿಮಿತ್ತ ವಿಶಿಷ್ಟ ಸಾಧಕರಿಗೆ ವಿಶೇಷ ಪುರಸ್ಕಾರ ಅಂತ ನಮ್ಮ ಆಡಳಿತ ಮಂಡಳಿ MP ಸಭೆಯ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಇದು 4ನೇ ವರ್ಷದ ಕಾರ್ಯಕ್ರಮ. ಯಾಕೆಂದರೆ ನಾವು ಈ ಹೊಸ ಆಡಳಿತ ಬಂದ ಮೇಲೆ ಇದನ್ನು ಜಾರಿಗೆ ತಂದಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸಂಸ್ಥೆಯ CBSE ಇರ್ಬೋದು, ಡಿಗ್ರಿ ಎಕ್ಸಲೆನ್ಸ್ ಇರ್ಬೋದು, PUC ಇರ್ಬೋದು, ಅಥವಾ ಡಿಗ್ರಿ PG ಎಲ್ಲ ಇರ್ಬೋದು, ಎಲ್ಲ ಶಿಕ್ಷಕರು ಒಟ್ಟಾಗಿ ಕಲಿಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಒಂದು ಸಾಮೂಹಿಕವಾಗಿ ಒಂದು ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಈ ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಶ್ರೀ ಪ್ರಸಾದ್ ಜಿ ಭಟ್ಕಳ ಅಂಜನಂತರಿ ಉಪನ್ಯಾಸಕರಾಗಿದ್ದಾರೆ ಹಾಗೂ ಖ್ಯಾತ ಯಕ್ಷಗಾನ ಕಲಾವಿದರು, ಪ್ರಸಂಗ ವಾಗ್ಮಿಗಳು. ಅವರಿಗೆ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಅವರಿಗೂ ಕೂಡ ನಾವು ಆಡಳಿತ ಮಂಡಳಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಆಮೇಲೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಾದ್ರೆ ನಮ್ಮ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು ಕಾರಣೀಭೂತರಾಗಿರ್ತಾರೆ. ಯಾಕೆಂದ್ರೆ ಅವ್ರ ಸಹಕಾರದಿಂದ ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಆ ಮುಖ್ಯಸ್ಥರು ಈ ವೇದಿಕೆ ಮೇಲೆ ಇದ್ದಾರೆ. ಆ 4 ಸಂಸ್ಥೆಯ ಮುಖ್ಯಸ್ಥರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಲ್ಲದೆ ಇಂದಿನ ಕಾರ್ಯಕ್ರಮದಲ್ಲಿ ವಿಶಿಷ್ಟ ಸಾಧನೆ ಮೂಲಕ ಪುರಸ್ಕೃತಗೊಂಡು ಸಾಧಕ ಉಪನ್ಯಾಸಕರು ಬೇರೆ ಉಪನ್ಯಾಸಕರು ಕೂಡ ಮುಂದಿನ ದಿನದಲ್ಲಿ ತಾನು ಏನಾದ್ರು ಸಾಧನೆ ಮಾಡಬೇಕು ಹೇಳುವಂಥ ಒಂದು ಕಿಚ್ಚನ್ನು ನಡೆಸಿದ್ದಾರೆ. ಅಂತಹ ವಿಶಿಷ್ಟ ಸಾಧನೆ ಮಾಡಿದಂಥ ಶಿಕ್ಷಕರಿಗೆ ಪುರಸ್ಕೃತೆಯ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದು ಅಲ್ಲದೆ ಈ ಎಲ್ಲ ಪುರಸ್ಕೃತ ಪರವಾಗಿ ಅಭಿನಂದನೆ ಭಾಷಣ ಮಾಡಿದಂಥ ನಮ್ಮ ಪದವಿ ಕಾಲೇಜ್ ಪ್ರಾಚಾರ್ಯ ಡಾಕ್ಟರ್ DL ಹೆಬ್ಬ ಅವರಿಗೂ ಕೂಡ ನಾನು ನಮ್ಮ ಆಡಳಿತ ಮಂಡಳಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದಲ್ಲದೆ ಈ ಕಾರ್ಯಕ್ರಮಕ್ಕೆ ಉತ್ಸಾಹದಿಂದ ಬಂದು ಕಾರ್ಯಕ್ರಮ ಚೆಂದ ಕಾಣಿಸ್ಕೊಟ್ಟಿದ್ದಾರೆ. ನೀವು ಇಷ್ಟು ಜನ ಸಂಖ್ಯೆ ಇರ್ತೀವಿ, ಬಹಳ ಖುಷಿ ಆಯಿತು. ಲೆಕ್ಕ ಮಾಡಿದ್ರೆ 103 ಇರಬೇಕಾಯ್ತು, ಇಷ್ಟೊಂದು ಗೊತ್ತಿಲ್ಲ, ಒಂದು 2 ಸ್ಕಿಪ್ ಆಗಿರ್ಬೋದು. ಆದರೂ ನೀವು ಅಷ್ಟು ಅಭಿಮಾನ ಬಂದಿದ್ದಾರೆ, ಬಹಳ ತುಂಬ ಖುಷಿಯಾಗಿದೆ. ನೀವು ಕೇವಲ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ಬೋರ್ ಆಗ್ಬೋದು. ಅಥವಾ ಮುಂದಿನ ದಿನಗಳಲ್ಲಿ ನಮ್ಮ ತಲೆಯಲ್ಲಿ ಇದೆ ಒಂದು ಸ್ಪೋರ್ಟ್ಸ್ ಮಾಡೋಣ ಅಂತ ಹೇಳಿ, ಎಲ್ಲ CBSE ವರ್ಸಸ್ PUC ವರ್ಸಸ್. ಆದ್ರೆ ಏನಾಯ್ತು, ಅದಕ್ಕೆ ಒಂದು ದಿನ ರಜೆ ಕೊಡಬೇಕಾಗುತ್ತೆ. ಇನ್ನು ಆಯ್ತುವಾರ ಏನಾದ್ರು ಇಟ್ಕೊಂಡಿಲ್ಲ. ನಾಳೆ ಅಂದ್ರೆ ಹಬ್ಬ ನಮ್ದಲ್ಲ, ಹೌದು. ಹಾಗಾಗಿ ಸ್ವಲ್ಪ ತೊಂದರೆ ಆಯ್ತು. ಅದು ಕೂಡ ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡೋಣ ಅಂತಿದೆ. ನೋಡೋಣ, ನಿಮ್ದೆಲ್ಲ ಸಹಕಾರ ಇದ್ರೆ ಮಾಡೋಣ ಅಲ್ವಾ. ಆಮೇಲೆ ಇವತ್ತು ಸ್ವಾಗತ ಗೀತೆಯನ್ನು ಬಹಳ ಸುಶ್ರವಾಗಿ ಹಾಡಿದ್ದಾರೆ. ಅವರು ಯಾವಾಗಲೂ ಸಂಗೀತ, ಹೆಸರಿಗೆ ತಕ್ಕ ಸಂಗೀತವೇ ಚಂದ ಮಾಡಿ ಹಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಧನ್ಯವಾದ. ಆಮೇಲೆ ನಮ್ಮ ಜಾಯಿಂಟ್ ಸೆಕ್ರೆಟರಿ, ಯಾವಾಗ ನಮ್ಮ ರೈಟ್ ಹ್ಯಾಂಡ್ ಇದ್ದಂಗಿಲ್ಲ, ಪ್ರೊಫೆಸರ್ GP ಹೆಗ್ಡೆ ಸರ್ ಕೂಡ ಪ್ರಸ್ತಾವನೆಯನ್ನು ಮತ್ತು ಸ್ವಾಗತವನ್ನು ಚೆನ್ನಾಗಿ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳ ಪರಿಚಯವಂತೂ ನಮ್ಮ ಪ್ರೊಫೆಸರ್ ಮೂಡಲ್ಮುಡಿ ಪ್ರಶಾಂತ್ ಅವ್ರಿಗೆ ಹೇಳ್ಬೇಕಲ್ಲ, ಈಗ ಒಂದಕ್ಕೊಂದು ಪಡಿಸಿ ಏನೋ ಹೇಳ್ತಾ ಇರ್ತಾರೆ. ಅಷ್ಟೊಂದು ಯಕ್ಷಗಾನ ಅರ್ಥ ಯಾರು ಇವರೇ ತಂಗ ಕೂತ್ಕೊಂಡ್ರು ಏನು ಮಾತಾಡ್ತಾ ಇದ್ದಾರೆ ಅಂತೇಳಿ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದ ಅರ್ಪಿಸ್ತೇವೆ. ಆಮೇಲೆ ಅತ್ಯುತ್ತಮ ಕಾರ್ಯಕ್ರಮ ನಿರ್ವಹಣೆ ಮಾಡಿದವರು ಯಾರು ಅಂತ ಗೊತ್ತು ನನಗೆ. ಬಿಂದು ಅವಧಾನಿ ಹಾಗೂ ಉಪನ್ಯಾಸಕ ಶ್ರೀಮತಿ AR ಶ್ರೀಲತಾ ಅವ್ರ ಜೋಡಿ ಒಳ್ಳೆ ಬೆಳೆಸಿದೆ. ಅದಕ್ಕೆ ಅವರಿಗೂ ಕೂಡ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮ ಈಗ 8 ದಿವಸದಿಂದ ನಾವು ಪ್ರೋಗ್ರಾಮ್ ಹಾಕಿದ್ವಿ. ನಮ್ಮ ಎಲ್ಲ ಮುಖ್ಯಸ್ಥರಿಗೆ ಒಂದು ಮೀಟಿಂಗ್ ಕರೆದು ಒಂದು ಸಭೆ ಮಾಡಿ ಒಂದು ನಿರ್ವಹಣಾ ಸಮಿತಿ ಮಾಡಿ ಅಂತೇಳಿ ಅವರು ಒಂದೊಂದು ನಿರ್ವಹಣಾ ಸಮಿತಿ ಮಾಡಿದರು. ಫುಡ್ ಕಮಿಟಿ ಬೇರೆ, ಅಥವಾ ಸ್ಟೇಜ್ ಕಮಿಟಿ ಬೇರೆ, ಪ್ರೋಗ್ರಾಮ್ ಇದು ಮಾಡಬೇರೆ, ಬೇರೆ ಬೇರೆ ಮಾಡಿದರು.
ಎಲ್ಲದಕ್ಕೂ ನಮ್ಮ ಶಿಕ್ಷಕರು ಒಂದು ಸಮಿತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ಆಡಳಿತ ಮಂಡಳಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ಕಾರ್ಯಕ್ರಮಕ್ಕೆ ಆಡಳಿತ ಮಂಡಳಿ ಶ್ರೇಷ್ಠರ ಪ್ರತಿನಿಧಿಯಾಗಿ ಶ್ರೀಯುತ ಆರ್.ಕೆ. ಭಟ್ ಅವರಿದ್ದಾರೆ, ಮತ್ತೆ ಅವರು ಕಾಣ್ತಾ ಇಲ್ಲ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಮಾಧ್ಯಮ ಮಿತ್ರರು ನಮ್ಮ ಸಂಸ್ಥೆಯಲ್ಲಿ ಕಾಣ್ತಾ ಇದ್ದಾರೆ ಇಲ್ಲಿ, ಅವರಿಗೂ ಕೂಡ ನಮ್ಮ ಆಡಳಿತ ಪರವಾಗಿ ಧನ್ಯವಾದಗಳು. ನಾಳೆ ನೀವು ಪೇಪರ್ನಲ್ಲಿ ನಮ್ಮ ಹೆಸರನ್ನು ಓದ್ಬೋದು ನಮ್ಮ ಕಾರ್ಯಕ್ರಮಗಳನ್ನು. ಆಮೇಲೆ ಈ ಕಾರ್ಯಕ್ರಮ ಪೂರ್ವದಲ್ಲಿ ನಾವು ಶಾರದಾ ಪೂಜೆಯನ್ನು ಮಾಡಿದ್ದೇವೆ. ಇದು ನಮ್ಮ ಅಧ್ಯಕ್ಷರ ಹೊಸ ತಲೆಯಲ್ಲಿ ಬಂದ ವಿಚಾರ, ಎಷ್ಟು ಉತ್ತಮವಾದ ವಿಚಾರ ನೋಡಿ. ನಾವು ಇಷ್ಟು ದಿನ ಇದ್ರು ವಯಸ್ಸಾದ್ರೂ ಕೂಡ ಅವರಷ್ಟು ಬುದ್ಧಿವಂತಿಕೆ ಇಲ್ಲ ನಮಗೆ. ಅವ್ರು ಹೇಳಿದರು ಈ ಸರಿ ಶಾರದಾ ಪೂಜೆ ಮಾಡಿ ನಾವು ಮಾಡೋಣ. ಮೊದಲು ನಾವು 3 ವರ್ಷ ಆಯಿತು ನಾವು ಅದನ್ನು ಮಾಡ್ತಿರ್ಲಿಲ್ಲ. ಈಗ ಶಾರದಾ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ಎಲ್ಲ ಇದು ಮಾಡಿ ಒಂದು ಧನ್ಯತಾ ಭಾವವನ್ನು ನಾವು ಇಲ್ಲಿ ಒಳಗೆ ಬಂದಿದ್ದೇವೆ. ಅದೇನೋ ಭಾಳ ಸಂತೋಷ ಆಯಿತು. ಮುಂದೆ ಇದನ್ನು ನಾವು ಮುಂದೆ ಬಳಸ್ಕೊಂಡು ಹೋಗೋಣ. ಹಾಗಾಗಿ ನಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೇನೆ. ಅಲ್ಲ ಇವತ್ತಿನ ಪೂಜೆಯನ್ನು ಪೂರೈಸಿದಂಥ ಪ್ರಸನ್ನ ಪಟೇಲ್ ಪರವಾಗಿ ಬಂದಂಥ ಶ್ರೀ ಸುಬ್ರಹ್ಮಣ್ಯ ಭಟ್ರಿಗೆ ಅವರಿಗೂ ಧನ್ಯವಾದ ಅರ್ಪಿಸ್ತೇನೆ. ಈಗ ನಮ್ಮ ಈ ಕಾರ್ಯಕ್ರಮ ನಡೆಸೋಕೆ ನಮ್ಮ ಅಟೆಂಡರ್ಸ್ ಕೂಡ ಬಹಳ ಭಾಗಿಯಾಗಿದ್ದಾರೆ. ಅವರು ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಮಂಜು ಬ್ಯಾಂಕಿಗೆಲ್ಲ ಆಮೇಲೆ ಮನೋರಂಜನೆ ಕಾರ್ಯಕ್ರಮ ಇದೆ ಅಂತ ಕಾಣುತ್ತೆ. ದಯವಿಟ್ಟು ಯಾರು ಅವರಿಗೆ ಪ್ರೋತ್ಸಾಹಪಡಿ. ಎಲ್ಲ ಖಾಲಿ ಕುರ್ಚಿಗಳಿದ್ರೆ ಅವರಿಗೆ ಏನು ಮಾಡೋಕ್ಕೂ ಮಾಡ್ಬಾರಲ್ಲ ಅಂತ ದಯವಿಟ್ಟು ಆಸೆ ಕುಡ್ಕೊಂಡು ಆಮೇಲೆ ಬಂದು ಮಾಡೋದು ಅಂತ ಹೇಳಿ ನಮಸ್ಕಾರ.